ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಕೇ ಬೇಕು. ಫಸ್ಟ್ ನಿಲ್ಸಿ. ಜಾಜಿ, ಸೌಂದರ್ಯಂಗೆ ತಲೆನೋವಂತೆ, ಬಂದು ಕಾಫಿ ಮಾಡ್ಕೊಡು. ಆಗಲ್ಲ ಮೇಡಮ್, ಈ ಮನೆ ಯಜಮಾನಿ ಸೌಂದರ್ಯಂಗೆ ಕಾಫಿ ಮಾಡ್ಕೊಡಲ್ಲ ಅಂತಿದ್ಯಾ? ಆಯ್ತು ಬಿಡಿ, ಸೌಂದರ್ಯನ್ ಹೇಳಿ ನಿಮ್ಮೆಲ್ರಿಗೂ ಸರಿಯಾಗಿ ಮಾಡಿಸ್ತೀನಿ. ಏನ್ ಮಾಡ್ತೀವಿ ಸುಕ್ಕು? ಅದ್ರ ಬದಲು ನೀನೇ ಹೋಗಿ ಕಾಫಿ ಮಾಡ್ಬೋದಲ್ವೇನೆ? ಸೌಂದರ್ಯ ಹೇಳಿದ್ದು ನಿಂಗೆ ತಾನೇ? ಓ ಹೌದಾ ಚಿಕ್ಕಮ್ಮವ? ಹೌದಮ್ಮ, ಸೌಂದರ್ಯ ಹೇಳಿದ್ದು ಸುಕ್ಕುಗೆ. ಇವಳು ಯಾಕೋ ಇಲ್ಲಿ ಬಂದು ಜಾಜಿಗೆ ಹೇಳ್ತಾಳೆ. ನ್ಯಾಯಕ್ಕೋಸ್ಕರ ಮುಷ್ಕರ ಮಾಡ್ತಿರೋ ಜಾಜಿಗೆ ಅನ್ಯಾಯ ಮಾಡ್ತಿದ್ಯಲ್ಲ. ಒಳದ್ ಕೆಲಸದವರು ಪಾತ್ರೆ ತೊಳೆದೆ ಹಾಗೆ ಸಿಂಕಲ್ ಬಿಸಾಕಿದ್ದಾರೆ. ಸುಕ್ಕು, ಪಾತ್ರೆ ತೊಳ್ಬಿಟ್ಟು ಕಾಫಿ ಮಾಡ್ತೀನಿ. ಹಾಗಿದ್ರೆ ನನಗೊಂದು ಅರ್ಧ ಲೋಟ ಕಾಫಿ ಮಾಡ್ಕೊಡೆ. ಆಗಲ್ಲ. ಯಾಕೆ ಸುಕ್ಕು ಕೋಪ ಮಾಡ್ಕೋತೀಯಾ? ನೀವಂತರ ಊಸರು ಒಳ್ಳೆ ಇದ್ದಾಗೆ. ದೀಪನ್ ಜೊತೆ ಇದ್ದಾಗ ನನ್ಗೆ ಹಾಕೊಡ್ತೀರಾ, ನನ್ ಜೊತೆ ಇದ್ದಾಗ ತೂಸಿ ಹೊಡಿತೀರಾ. ನಾನು ನಿಮ್ಗೇನು ಮಾಡ್ಕೊಡಲ್ಲ. ಬೇಕಾದ್ರೆ ನೀವೇ ಮಾಡ್ಕೊಂಡು ಕುಡೀರಿ. ಕರೆಕ್ಟ್ ಮಾಮ್. ಜಿ ಎಲ್ಲೇ ಹೋಗಿದ್ದೆ? ಅಯ್ಯೋ ನಾನೆಲ್ಲಿ ಹೋಗ್ಲಿ, ಮನೇಲೇ ಇದ್ದೆ. ಮಾಮ್, ಏನು? ಐಮ್ ಫೀಲಿಂಗ್ ಹಂಗ್ರಿ. ಏನಾದ್ರು ಕುಕ್ ಮಾಡ್ಕೊಡು. ನಿಮ್ಮ ಅಪ್ಪನ ಕಾಟ ಸಾಲ್ದು ಅಂತ ನಿಂದು ಶುರು ಆಯ್ತಾ? ಸದ್ಯಕ್ಕೆ ಏನು ಕೇಳ್ಬೇಡ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಏನ್ ಮಾಡ್ತಿದ್ದೆ ಸೌಂದರ್ಯ? ಕಾಣಿಸ್ತಿಲ್ವಾ? ಅಡಿಗೆ ಮಾಡ್ತೀನಿ. ಹೌದೌದು, ನಂಗೆ ಯಾಕೋ ತುಂಬಾ ಹೊಟ್ಟೆ ಹಸಿತದೆ, ಅದಕ್ಕೆ ಕೇಳಿದೆ ಅಷ್ಟೇ. ಚಿಕ್ಕಮ್ಮವ, ನಿಮ್ಮ ಒಬ್ರಿಗೆ ಅಲ್ಲ, ನಮ್ಮೆಲ್ರಿಗೂ ತುಂಬಾ ಹಸಿವಾಗ್ತಿದೆ ಅಲ್ವಾ ಅಕ್ಕ? ನನಗಂತೂ ಸಿಕ್ಕಾಬಟ್ಟೆ ಹಸಿವಾಗ್ತಿದೆ. ಯಾವಾಗ್ಲೂ ತಿನ್ನೋದ್ಕಿಂತ 2 ಪಟ್ಟು ಜಾಸ್ತಿ ತಿನ್ಬೇಕು ಅನ್ನಿಸ್ತಿದೆ. ಓ, ಇವತ್ತು ಸೌಂದರ್ಯ ಮೇಡಮ್ ಅಡುಗೆ ಮಾಡ್ತಿದ್ದಾರೆ, ಸಖತ್ತಾಗಿರುತ್ತೆ ಅನ್ಸುತ್ತೆ. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರಮಾರಿತವರಿಲ್ಲ. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಅಯ್ಯೋ, ಯಾರು ನನ್ನ ಕೈ ಮುಟ್ಟ ಅವಶ್ಯಕತೆನೇ ಇಲ್ಲ. ಬರ್ದೇ ಇರೋ ಕೆಲ್ಸನ ಯಾಕಾದ್ರೂ ಮಾಡ್ಬೇಕು? ನನಗ್ ಬರ್ದೇ ಇರೋ ಕೆಲಸ ಅಂತ ಯಾವ್ದು ಇಲ್ಲ. ಹಾಗಿದ್ಮೇಲೆ ಕೈ ಯಾಕೆ ಕೂಗೊಂಡ್ಬಿಟ್ರಿ? ಆಗದೆ ಇರೋದ್ ನೆರಳು ಬಿದ್ರೆ ಹೀಗೆ ಆಗೋದು. ಅದೇನೋ ಹೇಳ್ತಾರಲ್ವಾ, ಜಟ್ಟಿ ಕೆಲ್ಗ್ ಬಿದ್ರೂನು ಮೀಸೆ ಮಣ್ಣಾಗ್ಲಿವಂತೆ, ಹಾಗಾಯ್ತು ನಿಮ್ ಕತೆ. ಅದೇನೋ ಧ್ಯಾನನೋ ಯೋಗನೋ ಗಂಟ್ಗಟ್ಲೆ ಮಾಡ್ತಿರಲ್ವಾ, ಇನ್ನೊಂದೊಂದು ಗಂಟೆ ಜಾಸ್ತಿ ಮಾಡಿ ನಿಮ್ ಮನ್ಸು ಹತೋಟಿ ಬರ್ಬೋದು. ಆಫೀಸಲ್ಲಿ ಕೆಲಸ ಮಾಡೋರು ನೀವು ಅಡ್ಗೆ ಮನೇಲಿ ಬಂದು ತರಕಾರಿ ಕಟ್ ಮಾಡೋ ಬದಲು ಕೈಯೇ ಕಟ್ ಮಾಡ್ಕೋತೀರಾ ಅಂತ ಗೊತ್ತಿರಲಿಲ್ಲ. ನಾನು ಈ ಮನೆಗೆ ಪರ್ಫೆಕ್ಟ್ ಸೊಸೆ ಅಂತ ಯಾವತ್ತೂ ಪ್ರೂವ್ ಮಾಡಾಗಿದೆ. ನಿನ್ನಿಂದ ಹೇಳಿಸ್ಕೊಡೋ ಅವಶ್ಯಕತೆ ನನಗಿಲ್ಲ.
ಕೆಲಸದವರು ಧರಣಿ ಕೂತ್ತಾರೆ ಅಂತ ನಾನು ಕೈ ಕೊಟ್ಕೊಂಡು ಕೂತ್ಕೊಳ್ಳಲ್ಲ, ನಾನೇ ಅಡುಗೆ ಮಾಡಿ ತೋರಿಸ್ತೀನಿ. ಅದಾಗಬೇಕು ಅಂದರೆ ಇಷ್ಟ ಇದ್ದರು ನನ್ನ ಕಣ್ಣು ಮುಂದೆ ಇರಬಾರ್ದು. ಜಸ್ಟ್ ಗೆಟ್ ಲಾಸ್ಟ್. ಮೇಡಮ್ ಹೋಗು ಅಂದರೆ ಹೋಗ್ತೀನಿ, ಅದ್ಯಾಕೆ ಇಂಗ್ಲೀಷಲ್ಲಿ ಬೈತೀರಾ? ಸೌಂದರ್ಯ ಮೇಡಮು ಇಷ್ಟು ವರ್ಷದಲ್ಲಿ ಈ ರೀತಿ ಇದ್ದಿದ್ದನ್ನು ನೋಡಿಲ್ಲ. ಪರಿಸ್ಥಿತಿ ನೋಡಿದ್ರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮೇಡಮ್. ಹೌದು ಮೇಡಮ್, ಈ ಥರ ಮುಷ್ಕಾರ ಮಾಡೋದು ಬಿಟ್ಟು ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋದೇ ಒಳ್ಳೇದು ಅನ್ನಿಸ್ತಾ ಇದೆ. ಪಾಪ ಅವ್ರು ನಮ್ಮಿಂದಾಗಿ ಕೈ ಕುಯ್ಕೊಳ್ಳೋ ಥರ ಆಗೋಯ್ತು ಮೇಡಮ್. ಜಾಜಕ್ಕ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರ ಕೈ ಕುಯ್ಕೊಂಡಿಲ್ಲ, ಚಿಕ್ಕದ ಗಾಯ ಆಗಿದೆ ಅಷ್ಟೇ. ನೀವು ಸುಮ್ಮನೆ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಹೌದು, ಅವ್ರು ನಿಮ್ಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾರೆ, ಅದನ್ನೆಲ್ಲ ಇಷ್ಟು ಬೇಗ ನೀವು ಮರ್ತ್ಬಿಟ್ರಾ? ಅಕ್ಕ, ಇವ್ರಿಗೆ ಆಟ ಆಡ್ಸಂಗೆ ಕವನಾಗೋ ಪಾಠ ಕಳಿಸ್ಬೇಕಲ್ವಾ? ಹಂಗಂತೀಯಾ? ಓ, ಅವಳು ಅವಳ ಅಮ್ಮನ ತರ ತುಂಬಾ ಹೆಚ್ಕೊತಿದ್ದಾಳೆ. ಇದೇ ಸರಿಯಾದ ಸಮಯ, ಏನಾದ್ರೂ ಮಾಡ್ಬೇಕು. ಹಾ, ಒಂದು ಐಡಿಯಾ ಬಂತು, ಬಾ. ದೀಪಾ, ಏನಾಯ್ತಕ್ಕ? ಚಿರೋರ್ ಅಕ್ಕೆ ಸೀರೆ ಎಲ್ಲ ಹಾಗಾಗೆ ಇದೆಯಲ್ಲ. ಹೌದಾ? ಎಲ್ಲಿ? ಮೇಲ್ಗಡೆ ಹಾಲಲ್ಲಿ. ಅದನ್ನ ಯಾರಾದ್ರೂ ಐರನ್ ಮಾಡಿದ್ರೆ ಹಾಕೋತಾರೆ. ಅಯ್ಯೋ ಬಿಡಿ ಅಕ್ಕ, ನಮ್ಗೆ ಯಾಕೆ? ಯಾರಾದ್ರೂ ಮಾಡಿದ್ರೆ ಮಾಡ್ಲಿ, ಇಲ್ಲಾಂದ್ರೆ ಅವರೇ ಬಯಸ್ಕೋತಾರೆ. ಹಂಗಂತೀಯಾ? ಹ್ಞೂ, ಧರಣಿ ಕೂತವ್ರ ಹತ್ರ ಹೋಗಿ ಸಾಥ್ ಕೊಡೋಣ ಬನ್ನಿ. ಸರಿ, ನಡಿ. ಕಮಲಾ, ಹೋಗಿ ಸೌಂದರ್ಯನ ಸೀರೆ ಐರನ್ ಮಾಡೆ. ವಾಟ್? ನಾನಾ? ಹ್ಞೂ ಕಣೆ, ಅವಳು ಸೀರೆ ಐರನ್ ಮಾಡಲಿಲ್ಲ ಅಂದ್ರೆ ನಮ್ಮೇಲೆ ಹುರ್ಕೋತಾಳೆ. ಈಗಾಗಲೇ ಅಡುಗೆ ಮಾಡ್ತಾಳಲ್ವಾ, ಅದೇನಾದ್ರೂ ಗೊತ್ತಾದ್ರೆ ಆಮೇಲೆ ನಮ್ಮ ಕತೆ ಅಷ್ಟೇ. ನೋವೇ. ಹಾಗಾದ್ರೆ ಹೋಗಿ ನೀನು ನೆಲ ಸಾರಿಸು, ನಾನು ಐರನ್ ಮಾಡ್ತೀನಿ. OMG, ಮಾಪಿಂಗ? ಈ ಮಾಪಿಂಗ್ ಇಂತ ಅಯನಿಂಗ್ಗೆ ವಾಸಿ. God, so much stress. ಈಗೇನು ಮಾಡೋದು ಜಾಜಿ? ನನ್ನಿಂದ ಸೌಂದರ್ಯ ಮೇಡಮ್ ಕಷ್ಟನ ನೋಡೋಕ್ಕಾಗ್ತಿಲ್ಲ. ನನಗೂ ಹಿಂಸೆ ಆಗ್ತಿದೆ, ಆದರೆ ದೀಪಾ ಮೇಡಮ್ ಅವರಿಗೆ ಸಪೋರ್ಟ್ ಮಾಡಿಬಿಡಿ ಅಂತ ಅಂದಿದ್ದಾರೆ. ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.